ನಮಸ್ಕಾರ ಸ್ನೇಹಿತರೆ, ಆಲಿನ ಕನ್ನಡ ಸ್ವಾಗತ. ನಾನು ಗಗನ್. ನನ್ನ ಹೆಸರು ದಿಲೀಪ್. ನನ್ನ ಹೆಸರು ದರ್ಶನ್. ಎಲ್ಲ 3 ಜನ ಎಲ್ಗೋ ಹೊರಟಿದೀವಿ. ಎಲ್ಲಿ ಹೋಗ್ತಿದೀವಿ ನೆಕ್ಸ್ಟ್ ಗೊತ್ತಾಗುತ್ತೆ. ಶುಭೋದಯ ಸ್ನೇಹಿತರೆ, ಎಲ್ಲೋ ಹೊರಟಿದೀವಿ ಅಂದ್ವಲ್ಲ, ಬಂದಿದೀವಿ ಇವಾಗ ಶಿವಮೊಗ್ಗಕ್ಕೆ. ನೋಡೋಣ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಾಗುತ್ತೆ ನಿಮ್ಗೆ ಹಂಗೆ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಓಕೆ, ಸಿಗೋಣ. ಸ್ನೇಹಿತರೆ, ನಾವೆಲ್ಲ ಹೊರಟಿದೀವಿ ಅಂತ ಹೇಳಿದ್ವಲ್ಲ, ನೋಡಿ ಇವತ್ತು ನಾವು ಸಕ್ರೆಬೆಲೆ ಎಲಿಫೆಂಟ್ ಕ್ಯಾಂಪಿಗೆ ಬಂದಿದೀವಿ. ನೋಡಿ ಸ್ನಾನ ಮಾಡಿಸ್ತಾ ಇದಾರೆ. ಇಷ್ಟೊತ್ತು ನಾವು ಮಾಡಿಸಿದ್ವಿ ಸ್ನಾನ ಮಾಡಿಸೋ ಟೈಮಲ್ಲಿ ವಿಡಿಯೋ ಮಾಡಿದೀವಿ, ಅದಾದ್ಮೇಲೆ ಬರುತ್ತೆ. ನೋಡಿ ಇಲ್ಲಿ ಸ್ನಾನ ಮಾಡಿಸ್ತಾ ಇದಾರೆ. ಈ ಕಡೆ ನೋಡಿ ನಿಮ್ಗೆ ಇಲ್ಲಿ ಇದು ಬೋಟ್ ರೈಡ್ ಈ ಕಡೆ ಇದೆ ನೋಡಿ, ಅದು ಬೋಟ್ ರೈಡು. ಇಲ್ಲಿ ಸ್ನಾನ ಮಾಡಿಸ್ತಾ ಇದಾರೆ. ಇಷ್ಟೊತ್ತು ನಾವು ಮಾಡಿಸಿದ್ವಿ, ಆಮೇಲೆ ಬರುತ್ತೆ ಅದು ವಿಡಿಯೋ. ಸ್ನಾನ ಮಾಡಿಸ್ಬಿಟ್ಟು ಈ ಕಡೆ ಲೆಫ್ಟ್ ಅಲ್ಲಿ ಬಂದ್ರೆ ನೀವು ಅಲ್ಲಿ ಕರ್ಕೊಂಡೋಗಿ ನಿಲ್ಸಿರ್ತಾರೆ ನೋಡಿ. ಅಲ್ಲಿ ಸ್ನಾನ ಮಾಡಿ ಮುಗಿಸಿದ್ಮೇಲೆ ಆನೆಗಳನ್ನ ಕರ್ಕೊಬಂದು ನಿಲ್ಸ್ತಾರೆ. ಬನ್ನಿ, ಅಲ್ಲಿ ಆನೆಗಳು ನಿಂತಿದೆ, ಲೈನ ನಿಲ್ಸಿದ್ದಾರೆ. ಹಿಂಗೆ ನೋಡೋಣ ಬನ್ನಿ. ನೋಡಿ ಇಲ್ಲಿಂದ ನಿಮಗೆ ಕಾಣುತ್ತೆ, ಈ ಕಡೆ ಹುಲ್ಲಿಟ್ಟಿದ್ದಾರೆ ಆನೆಗೆ. ಲೈನ ನಿಲ್ಸಿದ್ದಾರೆ ನೋಡಿ ಆನೆಗಳನ್ನ. ಹಿಂದ್ಗಡೆ ಒಂದು ಅಡಿಕೆ ತೋಟ ಇದೆ, ಕಾಣುತ್ತೆ ನೋಡಿ. ಐ ಲವ್ ಸಕ್ರೆಬೈಲು. ದರ್ಶನ್, ಏನನ್ಸ್ತು ಸಕ್ರೆಬೈಲು ಬಂದಿದ್ದು? ಖುಷಿ ಆಯ್ತಾ? ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಕ್ರೆಬೈಲಿಗೆ ಅಂತೂ ಬಂದಿತ್ತು. ಇದುವರೆಗೂ ಆನೆನ ನೋಡಿದೀನಿ, ಇದುವರೆಗೂ ಆನೆನ ಮುಟ್ಟಿಲ್ಲ, ಸ್ನಾನ ಮಾಡಿಸಿಲ್ಲ. ಫಸ್ಟ್ ಟೈಮ್ ಲೈಫ್ ಅಲ್ಲಿ ಆನೆನ ಮುಟ್ಟಿ ಸ್ನಾನ ಮಾಡಿಸಿ ಆ ಭಾಗ್ಯ ಸಿಕ್ತು. ಸೊ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ತುಂಗಾ ಬ್ಯಾಕ್ ವಾಟರ್ ಹೆಂಗ್ ಅನ್ಸ್ತು? ಸೂಪರ್ ಆಗಿದೆ, ಕೂಲ್, ಪ್ರಶಾಂತವಾಗಿದೆ, ಪೀಸ್ ಆಗಿದೆ. ಸೊ ಓವರ್ ಆಲ್ ಚೆನ್ನಾಗಿದೆ. ಹೌದಾ? ಓಕೆ, ದಿಲೀಪ ನಿಂಗೆ ಅನಿಸ್ತು? ಸಖತ್ತಾಗಿತ್ತು. ಹೇಳ್ಬೇಕು ಅಂದ್ರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಆನೆ ಜೊತೆ ಆಟ ಆಡ್ಕೊಂಡು ಸ್ನಾನ ಮಾಡಿಸೋದಕ್ಕೆ, ಅದು ಟಚ್ ಮಾಡ್ಬೇಕಾದ್ರೆ ಸ್ಕಿನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಹಾರ್ಡ್ ಆಗಿರುತ್ತೆ. ಚೆನ್ನಾಗಿತ್ತು. ಆಮೇಲೆ ನೇಚರ್ ಸಹ ಚೆನ್ನಾಗಿದೆ. ಒಳ್ಳೆ ತುಂಗಭದ್ರಾ ಬ್ಯಾಕ್ ವಾಟರ್ ಸೂಪರ್ ಆಗಿದೆ. ಬೋಟಿಂಗು ಇದೆ, ಸಖತ್ತಾಗಿದೆ. ಬೇರೆ ಚೆನ್ನಾಗಿತ್ತು, ಓವರ್ ಆಲ್ ಚೆನ್ನಾಗಿತ್ತು. ಖುಷಿ. ಸಕ್ರೆಬೈಲಿಂದ ಹೊರಟ್ಬಿಟ್ಟು ಹಂಗೆ ಶಿವಮೊಗ್ಗ ಬಸ್ ಹತ್ಕೊಂಡು ಶಿವಮೊಗ್ಗದಿಂದ ಹಂಗೆ ಸಾಗರಕ್ಕೆ ಬಂದು ಸಾಗರಿಂದ ಜೋಗ್ ಫಾಲ್ಸಿಗೆ ಬಂದಿದೀವಿ. ಆದ್ರೆ ಇಲ್ಲಿ ನೀರಿಲ್ಲ ನೋಡಿ, ನೀರಿಲ್ಲ ಅಂದ್ರೆ ಜೋಗ್ ಫಾಲ್ಸ್ ನೋಡಿ. ಅಲ್ಲಿ ದೂರದಲ್ಲಿ ಕಾಣುತ್ತೆ ನೋಡಿ, ಅದೇ ಮೌರ್ಯ ಫಿಲಮ್ ಅಲ್ಲಿ ಇದೆಯಲ್ಲ ಮನೆ. ಪುನೀತ್ ರಾಜ್ಕುಮಾರ್ ಮೌರ್ಯ ಫಿಲಮ್ ಅಲ್ಲಿ ಇರೋ ಮನೆ ಇದೆ. ಎಲ್ಲರೂ ನೋಡಿರ್ತೀರ ಆಲ್ರೆಡಿ, ಇನ್ನೊಂದ್ಸತಿ ನೋಡ್ಕೊಡಿ. ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.